ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 19/3/2025 महावाक्य, मेटे बच्चे, तुम्हें इस पुरानी दुनिया पुरानी शरीर से जीते जी मरकर घर जाना है, इसलिए देह अभिमान छोड़ देही अभिमानी बनो. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ಈ ಹಳೆಯ ಜಗತ್ತು ಹಳೆಯ ಶರೀರದಿಂದ ಬದುಕಿದ್ದಾಗಲೇ ಸತ್ತು ಮನೆಗೆ ಹೋಗಬೇಕು. ಅದಕ್ಕೋಸ್ಕರ ದೇಹಾಭಿಮಾನ ಬಿಟ್ಟು ದೇಹಿ ಅಭಿಮಾನಿ ಆಗಿರಿ. ಪ್ರಶ್ನೆ, अच्छे अच्छे पुरुषार्थी बच्चों की निशानी क्या होगी? ಬಾಬಾ ಪ್ರಶ್ನೆ ಕೇಳ್ತಾರೆ, ಒಳ್ಳೊಳ್ಳೆ ಪುರುಷಾರ್ಥಿ ಮಕ್ಕಳ ಲಕ್ಷಣ ಏನಾಗಿರ್ತದೆ ಅಂತ. उत्तर, जो अच्छे पुरुषार्थी है वह सवेरे सवेरे उठकर देही अभिमानी रहने की प्रैक्टिस करेंगे. ಯಾರು ಒಳ್ಳೆ ಪುರುಷಾರ್ಥಿಗಳಿದ್ದಾರೋ ಅವರು ಬೆಳಗ್ಗೆ ಬೆಳಗ್ಗೆ ಎದ್ದು ದೇಹಿ ಅಭಿಮಾನಿಯಾಗಿರುವ ಪ್ರಾಕ್ಟೀಸ್ ಮಾಡ್ತಾರೆ. ವ ಏಕ್ ಬಾಪ್ ಕೋ ಯಾದ್ ಕರ್ನೆ ಕಾ ಪುರುಷಾರ್ಥ ಕರೆಂಗೆ, ಅವರು ಒಬ್ಬ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡ್ತಾರೆ. ಉನ್हें लक्ष्य रहता है कि और कोई देहधारी याद न आए, निरंतर बाप और 84 के चक्र की याद रहे. ಬಾಬಾ ಹೇಳ್ತಾರೆ, ಅವ್ರಿಗೆ ಲಕ್ಷ್ಯ ಇರ್ತದೆ, ಬೇರೆ ಯಾವುದೇ ದೇಹಧಾರಿ ನೆನಪು ಬರ್ಕೂಡ್ದು, ನಿರಂತರ ತಂದೆ ಮತ್ತು 84 ಜನ್ಮಗಳ ಚಕ್ರದ ನೆನಪಿರಬೇಕು. ಯಬಿ ಅಹೋ ಸೌಭಾಗ್ಯ ಕಹೆಂಗೆ, ಈ ಥರ ನೆನಪು ಬಂದ್ರೂ ಕೂಡ ಅಹೋ ಸೌಭಾಗ್ಯ ಅಂತ ಹೇಳಲಾಗ್ತದೆ ಅಂತಾರೆ ಬಾಬಾ. ಓಂ ಶಾಂತಿ. ಅಭಿ ತುಮ್ ಬಚ್ಚೆ ಜೀತೆ ಜಿ ಮರೆ ಹುಯೇ ಹೋ, ಕೈಸೆ ಮರೆ ಹೋ? ಬಾಬಾ ನಾವು ಮಕ್ಕಳಿಗೆ ಕೇಳ್ತಾರೆ, ಈಗ ನೀವು ಮಕ್ಕಳು ಬದುಕಿದ್ದಾಗಲೇ ಸತ್ತಿದ್ದೀರಾ, ಹೇಗೆ ಸತ್ತಿದ್ದೀರಾ? ದೇಹಕ್ಕೆ ಅಭಿಮಾನ ಕೋ ಚೋಡ್ ದಿಯಾ ತೋ ಬಾಕಿ ರಹಿ ಆತ್ಮ, ಶರೀರ ತೋ ಖತಮ್ ಹೋ ಜಾತಾ ಹೈ. ಬಾಬಾ ಹೇಳ್ತಾರೆ, ದೇಹದ ಅಭಿಮಾನ ಬಿಟ್ರಿ ಅಂತಂದರೆ ಉಳಿದಿರೋದು ಆತ್ಮ, ಶರೀರಂತೂ ಸಮಾಪ್ತಿಯಾಗಿಬಿಡ್ತದೆ, ಆತ್ಮ ನಹಿ ಮರ್ತಿ. ಬಾಪ್ कहते हैं, जीते जी अपने को आत्मा समझो और परमपिता परमात्मा के साथ योग लगाने से आत्मा पवित्र हो जाएगी. ಬಾಬಾ ಹೇಳ್ತಾರೆ, ಆತ್ಮ ಅಂತೂ ಸಾಯೋದಿಲ್ಲ. ತಂದೆ ಹೇಳ್ತಾರೆ, ಬದುಕಿದ್ದಾಗಲೇ ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ರಿ, ಪರಂಪಿತ ಪರಮಾತ್ಮನ ಜೊತೆ ಯೋಗ ಜೋಡಿಸಿ ಆತ್ಮ ಪವಿತ್ರ ಆಗಿಬಿಡ್ತದೆ. ಜಬ್ ತಕ್ ಆತ್ಮ ಬಿಲ್ಕುಲ್ ಪವಿತ್ರ ನಹಿ ಬನಿ ಹೈ ತಬ್ ತಕ್ ಪವಿತ್ರ ಶರೀರ ಮಿಲ್ ನ ಸಕೆ. ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ಆತ್ಮ ಪವಿತ್ರ ಆಗೋದಿಲ್ವೋ ಅಲ್ಲಿವರೆಗೆ ಪವಿತ್ರ ಶರೀರನೂ ಸಿಗಲ್ಲ. ಆತ್ಮ ಪವಿತ್ರ ಬನ್ ಗಯಿ ತೋ ಫಿರ್ ಯಾ ಪುರಾಣ ಶರೀರ ಆಪೇ ಹಿ ಚೂಟ್ ಜಾಯೇಗಾ. ಬಾಬಾ ಒಂದು ಮಾತು ಹೇಳ್ತಾರೆ, ಆತ್ಮ ಪವಿತ್ರ ಆಯಿತು ಅಂತಂದರೆ ಈ ಹಳೆ ಶರೀರ ತಾನೇ ಬಿಟ್ಟೋಗ್ಬಿಡ್ತದೆ. ಜೈಸೆ ಸರ್ಪ್ ಕಿ ಖಲ್ ಆಟೋಮೆಟಿಕ್ಲಿ छूट जाती है ना, उनसे ममत्व मिट जाता है, वह जानता है हमको नई खल मिलती है, पुरानी उतर जाएगी. ಹೇಗೆ ಬಾಬಾ ಸರ್ಪದ ಉದಾಹರಣೆ ಕೊಡ್ತಾರೆ, ಅದು ಆಟೋಮೆಟಿಕ್ಲಿ ಹಳೆ ಪೊರೆಯನ್ನು ಬಿಟ್ಬಿಡ್ತದೆ, ಅದರಿಂದ ಮಮತ್ವ ಹೋಗಿಬಿಡ್ತದೆ, ಅದು ತಿಳ್ಕೊಳ್ತದೆ ನನಗೀಗ ಹೊಸ ಪೊರೆ ಸಿಗಲಿದೆ ಅಂತ, ಅದಕ್ಕೆ ಹಳೆದನ್ನು ತ್ಯಜಿಸ್ಬಿಡ್ತದೆ. हर एक को अपनी अपनी बुद्धि तो होती है ना. अभी तुम बच्चे समझते हो हम जीते जी इस पुरानी दुनिया से पुराने शरीर से मर चुके हैं, फिर तुम आत्माएं भी शरीर छोड़ कहाँ जाएंगे. ಬಾಬಾ ಒಂದು ಮಾತು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಬುದ್ಧಿ ಇರ್ತದಲ್ವ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಬದುಕಿದ್ದಾಗಲೇ ಈ ಹಳೆ ಜಗತ್ತಿನಿಂದ ಹಳೆ ಶರೀರದಿಂದ ಸತ್ತಿದ್ದೀವಿ, ನಂತರ ನಾವು ಆತ್ಮಗಳು ಶರೀರ ಬಿಟ್ಟು ಎಲ್ಲಿ ಹೋಗ್ತೇವೆ? ಅಪ್ನೇ ಘರ್. पहले पहले तो यह पक्का याद करना है हम आत्मा है शरीर नहीं. ಬಾಬಾ ಹೇಳ್ತಾರೆ, ನಾವು ಈ ಹಳೆ ಶರೀರ ಬಿಟ್ಟರೆ ನಾವು ವಾಪಸ್ ನಮ್ಮ ಮನೆಗೆ ಹೋಗ್ತೇವೆ. ಮೊದಲು ಇದು ಪಕ್ಕಾ ನೆನಪಿಟ್ಕೊಳ್ಬೇಕು, ನಾವು ಆತ್ಮನೇ ಹೊರತು ಶರೀರ ಅಲ್ಲ. ಆತ್ಮ कहती है, ಬಾಬಾ हम आपके हो चुके जीते जी मर चुके. ಆತ್ಮ ಹೇಳ್ತದೆ, ಬಾಬಾ ನಾವು ನಿಮ್ಮವರಾಗಿದ್ದೀವಿ, ಬದುಕಿದ್ದಾಗಲೇ ಸತ್ತಿದ್ದೀವಿ. अब आत्मा को फरमान मिला हुआ है कि मुझ बाप को याद करो तो तुम तमो प्रधान से सतो प्रधान बन जाएंगे. ಈಗ ಆತ್ಮಕ್ಕೆ ಒಂದು ಆಜ್ಞೆ ಸಿಕ್ಕಿದೆ, ನಾನು ತಂದೆಯನ್ನು ನೆನಪು ಮಾಡಿ ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತೀರ. ये याद का अभ्यास पक्का चाहिए. आत्मा कहती है, बाबा आप आए हैं तो हम आपके ही बनेंगे. ಈ ನೆನಪಿನ ಅಭ್ಯಾಸ ಪಕ್ಕಾ ಮಾಡ್ಕೊಳ್ಬೇಕು. ಆತ್ಮ ಹೇಳ್ತದೆ, ಬಾಬಾ ತಾವು ಬಂದಿದ್ದೀರಿ ಅಂದಮೇಲೆ ನಾವು ನಿನ್ನವರೇ ಆಗಿರ್ತೇವೆ. ಆತ್ಮ ಮೇಲ್ ಹೇ ನಕ್ಕಿ ಫಿಮೇಲ್. ಬಾಬಾ ಹೇಳ್ತಾರೆ, ಆತ್ಮ ಪುರುಷನೇ ಹೊರತು ಆತ್ಮ ಸ್ತ್ರೀ ಅಲ್ಲ. ಹಮೇಶಾ कहते हैं हम भाई भाई है, ऐसे थोड़ी कहते हम सब सिस्टर्स है सब बच्चे हैं. ಬಾಬಾ ಒಂದು ಮಾತು ನೆನಪು ಮಾಡಿಸ್ಕೊಡ್ತಾರೆ ನಮಗಿಲ್ಲಿ, ನಾವೆಲ್ಲ ಸೋದರಾತ್ಮಗಳು ಅಂತ ಹೇಳ್ತೇವೆ ಹೊರತು ನಾವೆಲ್ಲ ಸೋದರಿಯರು ಅಂತ ಹೇಳಲ್ಲ, ನಾವೆಲ್ಲರೂ ಮಕ್ಕಳೇ. सब बच्चों को वर्षा मिलना है, अगर अपने को बच्ची कहेंगे तो वर्षा कैसे मिलेगा?
ಬಾಬಾ ಒಂದು ಮಾತು ಹೇಳ್ತಾರೆ, ನಾವೆಲ್ಲ ಮಕ್ಕಳಿಗೆ ಇಲ್ಲಿ ಆಸ್ತಿ ಸಿಗ್ತದೆ. ನಾವಿಲ್ಲಿ ನಮ್ಮನ್ನು ಮಗಳು ಅಂದ್ಕೊಂಡ್ರೆ ಆಸ್ತಿ ಹೆಂಗೆ ಸಿಗ್ತದೆ? ಆತ್ಮ ऐसा भाई भाई है, बाप सबको कहते हैं रूहानी बच्चों मुझे याद करो. ನಾವೆಲ್ಲ ಆತ್ಮಗಳು ಸೋದರರಾಗಿದ್ದೇವೆ. ಬಾಬಾ ತಿಳಿಸ್ಕೊಡ್ತಾರೆ, ಆತ್ಮಿಕ ಮಕ್ಕಳೇ ನನ್ನ ನೆನ್ಪು ಮಾಡಿ. ಆತ್ಮ ಕಿತನಿ ಛೋಟಿ ಹೇ, ಯಹ ಬಹುತ್ ಮಹೀನ್ ಸಮಜ್ನೆ ಕಿ ಬಾತೆ. ಆತ್ಮ ಎಷ್ಟು ಸಣ್ಣದಿದೆ, ಇದು ಬಹಳ ಸೂಕ್ಷ್ಮ ತಿಳ್ಕೊಳ್ಳೋ ಮಾತಾಗಿದೆ. ಬಚ್ಚೋಂಕೋ ಯಾದ ಟಹರ್ತಿ ನೈ ಹೇ, ಮಕ್ಕಳಿಗೆ ನೆನಪೇ ಬರಲ್ಲ ಅಂತಾರೆ ಬಾಬಾ. सन्यासी लोग दृष्टांत देते, मैं भैंस हूँ ऐसे कहने से फिर भैंस बन जाते हैं. ಸನ್ಯಾಸಿಗಳು ಉದಾಹರಣೆ ಕೊಡ್ತಾರೆ, ನಾನು ಎಮ್ಮೆ ಆಗಿದ್ದೀನಿ ಅಂತ. ಹಂಗೆ ಅಂದ್ಕೊಂಡ್ರೆ ಅವ್ರು ಎಮ್ಮೆನೇ ಆಗಿಬಿಟ್ಟಿರ್ತಾರೆ ಅಂತಾರೆ ಬಾಬ್. अब वास्तव में भैंस कोई बनते थोड़े ही है, बाप तो कहते अपने को आत्ಮ समझो. ಬಾಬಾ ಹೇಳ್ತಾರೆ, ಹಾಗೆ ನೋಡಿರಿ ಯಾರಾದರೂ ಎಮ್ಮೆ ಆಗಿಬಿಡ್ತಾರೇನು? ಬಾಬಾ ಹೇಳ್ತಾರೆ, ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ ಅಂತ. ये आत्मा और परमात्मा का ज्ञान तो कोई को है नहीं, इसलिए ऐसी बातें कह देते हैं. ಬಾಬಾ ಹೇಳ್ತಾರೆ, ಆತ್ಮ ಪರಮಾತ್ಮನ ಜ್ಞಾನ ಯಾರಿಗೂ ಇಲ್ಲ, ಅದಕ್ಕೋಸ್ಕರ ಇಂತಿಂಥ ಮಾತುಗಳನ್ನು ಹೇಳಿಬಿಡ್ತಾರೆ. अब तुमको देही अभिमानी बनना है, हम आत्मा है, या पुराना शरीर छोड़ हमको जाए नया लेना है. ಬಾಬಾ ಹೇಳ್ತಾರೆ, ಈಗ ನಾವು ದೇಹಿ ಅಭಿಮಾನಿ ಆಗಬೇಕು, ನಾವು ಆತ್ಮ ಆಗಿದ್ದೀವಿ, ಈ ಹಳೆ ಶರೀರ ಬಿಟ್ಟು ನಾವು ಹೋಗಿ ಹೊಸದು ಪಡ್ಕೊಳ್ಬೇಕು. मनुष्य मुख से कहते भी है कि आत्मा स्टार है, भ्रुकुटी के बीच में रहती है, फिर कह देते अंगुष्ठे मिसल है. ಮನುಷ್ಯರು ಬಾಯಿಂದ ಹೇಳ್ತಾರೆ ಆತ್ಮ ಸ್ಟಾರ್ ಆಗಿದೆ, ಭ್ರುಕುಟಿಯ ಮಧ್ಯದಲ್ಲಿ ಇರ್ತದೆ, ಮತ್ತೆ ಹೇಳ್ತಾರೆ ಅಂಗುಷ್ಟ ಆಕಾರದಲ್ಲಿದೆ ಅಂತ. ಅಬ್ ಸಿತಾರ ಕಹ ಅಂಗುಷ್ಟ ಕಹ. ಬಾಬಾ ಹೇಳ್ತಾರೆ, ಈಗ ನಕ್ಷತ್ರ ಎಲ್ಲಿ ಅದು, ಈ ಅಂಗುಷ್ಟಾಕಾರ ಎಲ್ಲಿ ಅದು? ಫಿರ್ ಮಿಟ್ಟಿ ಕೆ ಸಾಲಿಗ್ರಾಮ್ ಬೈಟ್ ಬನಾತೆ हैं, इतनी बड़ी आत्मा तो हो नहीं सकती. ಅದರ ನಂತರ ಕೂತ್ಕೊಂಡು ಒಂದು ಮಣ್ಣಿನ ಸಾಲಿಗ್ರಾಮಗಳನ್ನು ಮಾಡ್ತಾರೆ. ಬಾಬಾ ಹೇಳ್ತಾರೆ, ಇಷ್ಟು ದೊಡ್ಡ ಆತ್ಮ ಹೆಂಗಿರ್ಲಿಕ್ಕೆ ಸಾಧ್ಯ? ಮನುಷ್ಯ ದೇಹ ಅಭಿಮಾನಿ ಹೇನಾ तो बनाते भी मोटे रूप में. ಬಾಬಾ ಹೇಳ್ತಾರೆ, ಮನುಷ್ಯರು ದೇಹಾಭಿಮಾನದಲ್ಲಿರೋ ಕಾರಣ ದೊಡ್ಡದನ್ನೇ ಆ ದೊಡ್ಡ ರೂಪದಲ್ಲಿನೇ ಮಾಡ್ತಾರೆ. यह तो बड़ी सूक्ष्म महीनता की बातें हैं, भक्ति भी मनुष्य एकांत में कोटि में बैठ करते हैं. ಇದು ಭಾಳ ಸೂಕ್ಷ್ಮವಾದಂಥ ಮಾತು. ಭಕ್ತಿಯು ಕೂಡ ಮನುಷ್ಯರ ಏಕಾಂತದಲ್ಲಿ ಇದ್ಕೊಂಡು ಒಂದು ಕುಟೀರದಲ್ಲಿ ಕೂತ್ಕೊಂಡು ಮಾಡ್ತಾರೆ. ತುಮಕೋ तो गृहस्थ व्यवहार में धंधे आदि में रहते हुए बुद्धि में यह पक्का करना है हम आत्मा है. ಬಾಬಾ ಹೇಳ್ತಾರೆ, ನೀವಂತೂ ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡು ಉದ್ಯೋಗ ವ್ಯವಹಾರವನ್ನು ಮಾಡ್ತಾ ಬುದ್ಧಿಯಲ್ಲಿ ಇದು ಪಕ್ಕಾ ಮಾಡ್ಕೊಳ್ಳಿ, ನಾವು ಆತ್ಮ ಆಗಿದ್ದೇವೆ. ಬಾಪ್ कहते, मैं तुम्हारा बाप ही इतनी छोटी बिंदु हूँ, ऐसे नहीं कि मैं बड़ा हूँ. ತಂದೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನಾನು ಕೂಡ ಸಣ್ಣ ಬಿಂದು ಆಗಿದ್ದೀನಿ, ಈ ಥರ ಎಲ್ಲ ನಾನು ದೊಡ್ಡವನಿದ್ದೀನಿ ಅಂತ. ನಾನು ನಿಮ್ಮ ಹಾಗೇ ಸಣ್ಣ ನಕ್ಷತ್ರದ ಹಾಗೆ. ಮೇರೆ ಮೇ ಜ್ಞಾನ ಸಾರಾ है, ಆತ್ಮ और ಪರಮಾತ್ಮ दोनों एक जैसे ही है, सिर्फ उनको सुप्रीम कहा जाता. ಆದರೆ ಬಾಬಾ ಹೇಳ್ತಾರೆ, ನನ್ನಲ್ಲಿ ಎಲ್ಲ ಜ್ಞಾನ ಇದೆ. ಆತ್ಮ ಮತ್ತು ಪರಮಾತ್ಮ ಇಬ್ಬರದು ರೂಪ ಒಂದೇ, ಆದರೆ ಅವನಿಗೆ ಸುಪ್ರೀಂ ಅಂತ ಹೇಳ್ತೇವೆ ನಾವು. यह ड्रामा में नूंद है, ಬಾಪ್ कहते हैं मैं तो अमर हूँ. ಬಾಬಾ ಹೇಳ್ತಾರೆ, ನಾಟಕದಲ್ಲಿ ಫಿಕ್ಸ್ ಇದೆ ಅಷ್ಟೇ ಅಲ್ಲ. ತಂದೆ ಹೇಳ್ತಾರೆ, ನಾನು ಅಮರನಾಗಿದ್ದೇನೆ. मैं अमर न होता तो तुमको पावन कैसे बनाऊँ, तुमको ಸ್ವೀಟ್ ಚಿಲ್ಡ್ರನ್ कैसे कहूँ. ಬಾಬಾ ಹೇಳ್ತಾರೆ, ನಾನೇನಾದರೂ ಅಮರನಾಗದಿದ್ದರೆ ನಿಮ್ಮನ್ನು ಪಾವನ ಮಾಡೋದು ಹೇಗೆ, ನಿಮಗೆ ಮಧುರವಾದ ಮಕ್ಕಳೇ ಅಂತ ಹೇಳೋದು ಹೇಗೆ? ಆತ್ಮ ही सब कुछ करती है, बाप आकर देही अभिमानी बनाते हैं, इसमें ही मेहनत है. ಇಲ್ಲಿ ಆತ್ಮನೇ ಎಲ್ಲವನ್ನು ಮಾಡ್ತದೆ, ತಂದೆ ಬಂದು ದೇಹಿ ಅಭಿಮಾನಿಯನ್ನಾಗಿ ಮಾಡ್ತಾರೆ, ಇದರಲ್ಲೇ ಪರಿಶ್ರಮ ಇದೆ. ಬಾಪ್ कहते मुझे याद करो और कोई याद ना करो. ಇಲ್ಲೇನು ಹೇಳ್ತಾರೆ ಬಾಬಾ ಮಕ್ಕಳಿಗೆ, ನನ್ನ ನೆನ್ಪು ಮಾಡಿ ಮಕ್ಕಳೇ, ಇನ್ಯಾರನ್ನೂ ನೆನ್ಪು ಮಾಡಬೇಡಿ. योगी तो दुनिया में बहुत है, कन्या की सगाई होती है तो फिर पति के साथ योग लग जाता है ना. ಜಗತ್ತಿನಲ್ಲಿ ಯೋಗಿಗಳು ಭಾಳ ಜನ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ಒಂದು ಕನ್ಯೆ ಅವಳಿಗೆ ಎಂಗೇಜ್ಮೆಂಟ್ ಆಯಿತು ಅಂತಂದರೆ ಬಾಬಾ ಹೇಳ್ತಾರೆ, ಪತಿಯ ಜೊತೆಗೆ ಯೋಗ ಜೋಡಿಸ್ತಾಳೆ ತಾನೆ. ಪಹಲೆ ತೋಡಿ ಥಾ ಪತಿ ಕೋ ದೇಖಾ ಫಿರ್ ಉನ್ಕಿ ಯಾದ್ ಮೇ रहती है. ಬಾಬಾ ಹೇಳ್ತಾರೆ, ಮೊದಲಿತ್ತೇನೋ ಅವಳಿಗೆ ಅವ್ನು ನೆನಪೇ ಇರಲ್ಲ. ಯಾವಾಗ ನಿಶ್ಚಿತಾರ್ಥ ಆಯಿತು ಅಥವಾ ಮದುವೆನೂ ಆಯಿತು ಅಂದ್ಕೊಳ್ಳಿ, ಅವನು ನೆನಪು ಪಕ್ಕಾಗ್ಬಿಡ್ತದೆ. ಆ ಬಾಪ್ कहते ಮಾಮೇ ಕಮ್ ಯಾದ್ ಕರೋ, ये बहुत अच्छी प्रैक्टिस चाहिए. ಇಲ್ಲೂ ನಮಗೆ ಬಾಬಾ ಹೇಳ್ತಾರೆ, ನನ್ನೊಬ್ಬನೇ ನೆನಪು ಮಾಡಿ, ಇದು ಬಹಳ ಒಳ್ಳೆ ಪ್ರಾಕ್ಟೀಸ್ ಬೇಕು. जो अच्छे अच्छे पुरुषार्थी बच्चे हैं सवेरे सवेरे उठकर
ದೇಹಿ ಅಭಿಮಾನಿ रहने की ಪ್ರಾಕ್ಟೀಸ್ ಕರೆಂಗೆ. ಯಾರಿಲ್ಲಿ ಒಳ್ಳೊಳ್ಳೆ ಪುರುಷಾರ್ಥಿ ಮಕ್ಕಳಿದ್ದಾರೆ, ಬೆಳಗ್ಗೆ ಎದ್ದು ದೇಹಿ ಅಭಿಮಾನಿಯಾಗಿರುವ ಪ್ರಾಕ್ಟೀಸ್ ಮಾಡ್ತಾರೆ. ಭಕ್ತಿ भी सवेरे करते हैं ना, अपने अपने इष्ट देव को याद करते हैं. ಭಕ್ತಿಯನ್ನು ಕೂಡ ಬೆಳಗ್ಗೆ ಮಾಡ್ತಾರಲ್ವ, ತಮ್ಮ ಇಷ್ಟ ದೇವನನ್ನು ನೆನಪು ಮಾಡ್ಕೊಳ್ತಾರೆ. ಹನುಮಾನ್ ಕಿ ಬಿ ಕಿತ್ನಿ ಪೂಜಾ ಕರ್ತೆ ಹೇ ಲೇಕಿನ್ ಜಾನ್ತೆ ಕುಚ್ ಬಿ ನಹಿ. ಹನುಮಂತಂದು ನೋಡಿ ಎಷ್ಟು ಪೂಜೆ ಮಾಡ್ತಾರೆ, ಆದರೆ ಏನೂ ತಿಳ್ಕೊಂಡೇ ಇಲ್ಲ. ಬಾಪ ಆಕರ್ ಸಮझाते हैं ತುಮಾರಿ ಬುದ್ಧಿ ಬಂದರ್ ಮಿಸಲ್ ಹೋ ಗೈ ಹೈ. ಇಲ್ಲೂ ಬಾಬಾ ನಾವು ಮಕ್ಕಳಿಗೆ ಬಂದು ತಿಳಿಸ್ಕೊಡ್ತಾರೆ, ನಿಮ್ಮ ಬುದ್ಧಿ ಮಂಗನ ಹಾಗೆ ಆಗಿದೆ. ಫಿರ್ ತುಮ್ ದೇವತಾ ಬಂತೆ ಹೋ. ಅಬ್ ಯಾ ಹೇ ಪತಿತ ತಮೋ ಪ್ರಧಾನ್ ದುನಿಯಾ. ಬಾಬಾ ಹೇಳ್ತಾರೆ, ಈಗ ನೀವು ದೇವತೆಗಳಾಗ್ತೀರಾ, ಈಗಿದು ಪತಿತ ತಮೋಪ್ರಧಾನ ಜಗತ್ತು. ಅಭಿ ತುಮ್ ಆಯೇ ಹೋ ಬೇಹದ್ ಕೆ ಬಾಪ್ ಕೆ ಪಾಸ್. ಈಗ ನೀವಿಲ್ಲಿ ಬಂದಿದ್ದೀರಿ ಬೇಹದ್ದಿನ ತಂದೆ ಹತ್ರ. ಮೈ ತೋ ಪುನರ್ಜನ್ಮ ರಹಿತ ಹೂँ, ಯಾ ಶರೀರ ಇಸ್ ದಾದಾ ಕಾ ಹೇ. ನಾನಂತೂ ಪುನರ್ಜನ್ಮ ರಹಿತ ಆಗಿದ್ದೀನಿ, ಈ ಶರೀರ ಅಂತೂ ಈ ದಾದನದಾಗಿದೆ. ಮೇರಾ ಕೊಯ್ ಶರೀರ ಕಾ ನಾಮ್ ನಹಿ, ಮೇರಾ ನಾಮ್ ಹಿ ಹೇ ಕಲ್ಯಾಣಕಾರಿ ಶಿವ್. ಬಾಬಾ ಹೇಳ್ತಾರೆ, ನನ್ನ ಶರೀರಕ್ಕಂತೂ ಯಾವ ಹೆಸರು ಇಲ್ಲ, ನಂಗೆ ಹೆಸರಿರೋದೇ ಕಲ್ಯಾಣಕಾರಿ ಶಿವ ಅಂತ. ತುಮ್ ಬಚ್ಚೆ ಜಾನ್ತೆ ಹೋ ಶಿವಬಾಬಾ ಕಲ್ಯಾಣಕಾರಿ ಆಕರ್ ನರ್ಕ ಕೋ ಸ್ವರ್ಗ ಬನಾತೆ ಹೇ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಶಿವಬಾಬಾ ಕಲ್ಯಾಣಕಾರಿ ಬಂದು ನರಕವನ್ನು ಸ್ವರ್ಗ ಮಾಡ್ತಾರೆ. ಕಿತ್ನಾ ಕಲ್ಯಾಣ ಕರ್ತೆ ಹೇ, ನರ್ಕ ಕಾ ಏಕದಮ್ ವಿನಾಶ ಕರಾ ದೇತೆ ಹೇ. ಎಷ್ಟು ಕಲ್ಯಾಣ ಮಾಡ್ತಾರೆ ತಂದೆ ಅಂದರೆ ನರಕವನ್ನು ಏಕದಮ್ ವಿನಾಶ ಮಾಡಿಸ್ಬಿಡ್ತಾರೆ. ಪ್ರಜಾಪಿತ ಬ್ರಹ್ಮ ದ್ವಾರ ಅಭಿ ಸ್ಥಾಪನಾ ಹೋ ರಹಿ ಹೇ. ಬಾಬಾ ಹೇಳ್ತಾರೆ, ಪ್ರಜಾಪಿತರ ಬ್ರಹ್ಮನ ಮೂಲಕ ಈಗ ಸ್ಥಾಪನೆ ಆಗ್ತಿದೆ. ಯಹ ಹೇ ಪ್ರಜಾಪಿತ ಬ್ರಹ್ಮ ಮುಖ ವಂಶಾವಲಿ. ಚಲತೆ ಫಿರ್ತೆ ಏಕ ದೋ ಕೋ ಸಾವಧಾನ್ ಕರ್ನಾ ಹೇ ಮನ್ ಮನಾಭೋ. ಬಾಬಾ ಹೇಳ್ತಾರೆ, ಇದು ಪ್ರಜಾಪಿತ ಬ್ರಹ್ಮ ಮುಖ ವಂಶಾವಲಿ. ನಡೀತಾ ಓಡಾಡ್ತಾ ಒಬ್ಬರಿನ್ನೊಬ್ಬರಿಗೆ ಎಚ್ಚರಿಕೆ ಕೊಡ್ತಾ ಹೋಗಿ ಮನ್ ಮನಾಭೋ. ಬಾಬಾ ಕಹತೆ ಹೇ ಮುझे ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋಂಗೆ. ಪತಿತ್ ಪಾವನ್ ತೋ ಬಾಪ್ ಹೇನಾ. ತಂದೆ ಹೇಳ್ತಾರೆ, ನನ್ನ ನೆನಪು ಮಾಡಿ ವಿಕರ್ಮ ವಿನಾಶ ಆಗ್ತದೆ. ಪತಿತ ಪಾವನ ಅಂತೂ ತಂದೆಯಾಗಿದ್ದಾರಲ್ವ. ಉನ್ಹೋನೆ ಭೂಲ್ ಸೆ ಭಗವಾನ್ ವಾಚ್ ಕೆ ಬದಲೆ ಶ್ರೀಕೃಷ್ಣ ಭಗವಾನ್ ವಾಚ್ ಲಿಖ ದಿಯಾ ಹೇ. ಅವರು ತಪ್ಪಿನಿಂದ ಭಗವಾನ್ ವಾಚ ಅಂತ ಬರೆಯೋ ಬದಲಿಗೆ ಶ್ರೀಕೃಷ್ಣ ಭಗವಾನ್ ವಾಚ ಅಂತ ಬರೆದ್ಬಿಟ್ರು. ಭಗವಾನ್ ತೋ ನಿರಾಕಾರ ಹೇ, ಉನ್ಕೋ ಪರಂಪಿತ ಪರಮಾತ್ಮ ಕಹಾ ಜಾತ. ಭಗವಂತ ಅಂತೂ ನಿರಾಕಾರ, ಅವ್ರಿಗೆ ಪರಂಪಿತ ಪರಮಾತ್ಮ ಅಂತ ಹೇಳಲಾಗ್ತದೆ. ಉನ್ಕಾ ನಾಮ್ ಹೇ ಶಿವ್. ಶಿವ್ ಕಿ ಪೂಜಾ ಭಿ ಬಹುತ್ ಹೋತಿ ಹೇ. ಅವ್ರ ಹೆಸರೇ ಶಿವ. ಶಿವನ ಪೂಜೆ ಜಾಸ್ತಿ ನಡೀತದೆ. ಶಿವ ಕಾಶಿ कहते रहते हैं. ಭಕ್ತಿ ಮಾರ್ಗ में ಅನೇಕ ಪ್ರಕಾರ के नाम रख दिए हैं. ಬಾಬಾ ಹೇಳ್ತಾರೆ, ಶಿವ ಕಾಶಿ ಅಂತ ಹೇಳ್ತಾ ಇರ್ತಾರೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಹೆಸರುಗಳನ್ನು ಇಟ್ಟರು. ಕಮಾಯಿ ಕೆ ಲಿಯೆ ಅನೇಕ ಮಂದಿರ ಬನಾಯಿ, ಅಸ್ಲಿ ನಾಮ್ ಹೇ ಶಿವ್. ಅಲ್ಲಿ ಗಳಿಸೋದಕ್ಕೋಸ್ಕರ ಅನೇಕ ಮಂದಿರಗಳನ್ನು ಕಟ್ಟಿಸಿದರು. ಒರಿಜಿನಲ್ ಹೆಸರೇ ಶಿವ. ಫಿರ್ ಸೋಮನಾಥ ರಖಾ ಹೇ. ಸೋಮನಾಥ್ ಸೋಮರಸ್ ಪಿಲಾತೆ ಹೇ, ಜ್ಞಾನ ದನ್ ದೇತೆ ಹೇ. ಆಮೇಲೆ ಬಾಬಾ ಹೇಳ್ತಾರೆ, ಸೋಮನಾಥ ಅಂತ ಹೆಸರಿಟ್ಟರು. ಸೋಮನಾಥ ಅಂದರೆ ಸೋಮರಸವನ್ನು ಕುಡಿಸುವಂಥವನು ಅಂತ. ಜ್ಞಾನ ಧನವನ್ನು ಕೊಡ್ತಾರೆ. फिर जब पुजारी बनते हैं तो कितना खर्चा करते हैं उनके मंदिर बनाने पर, क्योंकि सोमरस दिया है ना. ಬಾಬಾ ಹೇಳ್ತಾರೆ, ಯಾವಾಗ ಪೂಜಾರಿ ಆಗ್ತಾರಲ್ಲ ಅವಾಗ ಎಷ್ಟು ಖರ್ಚು ಮಾಡ್ತಾರೆ ಅವ್ರ ಗುಡಿಯನ್ನು ಕಟ್ಸೋದಕ್ಕೋಸ್ಕರ. ಯಾಕೆಂದರೆ ನಮಗೆ ಸೋಮರಸ ಕೊಟ್ಟಿದ್ರಲ್ವ. ಸೋಮನಾಥ್ಗೆ ಸಾಥ್ ಸೋಮನಾಥಿನಿ ಭಿ ಹೋಗಿ, ಯಥಾ ರಾಜ ರಾಣಿ ತಥಾ ಪ್ರಜಾ ಸಬ್ ಸೋಮನಾಥಿನಿ ಹೇ. ಬಾಬಾ ಇವತ್ತೊಂದು ಮಾತು ಹೇಳ್ತಾರೆ, ಸೋಮನಾಥನ ಜೊತೆಗೆ ಸೋಮನಾಥಿನಿಯರು ಇರಬೇಕಲ್ಲ. ಯಥಾ ರಾಜಾರಾಣಿ ತಥಾ ಪ್ರಜಾ, ಎಲ್ಲ ಸೋಮನಾಥಿನಿಯರು ಅಂತಾರೆ ಬಾಬಾ. ತುಮ್ ಸೋನಿ ದುನಿಯಾ ಮೇ ಜಾತೆ ಹೋ, ವಹ ಸೋನೆ ಕಿ ಈಂಟ್ ಹೋತಿ ಹೇ. ಬಾಬಾ ಹೇಳ್ತಾರೆ, ನೀವು ಚಿನ್ನದ ಜಗತ್ತಿಗೆ ಹೋಗ್ತೀರ, ಅಲ್ಲೆಲ್ಲ ಚಿನ್ನದೇ ಇರ್ತದೆ, ಚಿನ್ನದ ಇಟ್ಟಂಗಿನೇ ಇರ್ತದೆ. ನೈ ತೋ ದೀವಾರೆ ಆದಿ ಕೈಸೆ ಬನೆ, ಬಹುತ್ ಸೋನಾ ಹೋತಾ ಹೇ, ಇಸ್ಲಿಯೇ ಉಸ್ಕೋ ಸೋನೆ ಕಿ ದುನಿಯಾ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ, ಇಲ್ಲ ಅಂದರೆ ಇಟ್ಟಿಗೆಗಳೆಲ್ಲ ಹೆಂಗೆ ತಯಾರಾಗ್ತದೆ, ಬಹಳ ಚಿನ್ನ ಇರ್ತದೆ, ಅದಕ್ಕೆ ಚಿನ್ನದ ಜಗತ್ತು ಅಂತ ಹೇಳಲಾಗ್ತದೆ. ಯಹೆ ಲೋಹೆ ಪತ್ತರೋಂಕಿ ದುನಿಯಾ. ಬಾಬಾ ಹೇಳ್ತಾರೆ, ಇದು ಕಲ್ಲಿನ ಜಗತ್ತು ಅಂತಾರೆ ಬಾಬಾ. ಸ್ವರ್ಗ ಕಾ ನಾಮ್ ಸುನ್ಕರ್ ಹಿ ಮುಖ ಪಾನಿ ಹೋ ಜಾತಾ ಹೇ. ವಿಷ್ಣು ದೋ ರೂಪ ಲಕ್ಷ್ಮೀನಾರಾಯಣ ಅಲಗ್ ಅಲಗ್ ಬನೆಂಗೆನ. ಬಾಬಾ ಹೇಳ್ತಾರೆ, ಸ್ವರ್ಗ ಅಂತ ಹೆಸರು ಕೇಳಿದ್ರೇ ಬಾಯಲ್ಲಿ ನೀರು ಬಂದುಬಿಡ್ತದೆ ಅಂತಾರೆ ಬಾಬಾ. ವಿಷ್ಣುವಿನ 2 ರೂಪನೇ ಲಕ್ಷ್ಮೀನಾರಾಯಣ, ಬೇರೆ ಬೇರೆ ಆಗುತ್ತಲ್ವ. ತುಮ್ ವಿಷ್ಣುಪುರಿ ಕೆ ಮಾಲಿಕ್ ಬಂತೆ ಹೋ, ಅಭಿ ತುಮ್ ಹೋ ರಾವಣಪುರಿ ಮೇ.
ನೀವು ವಿಷ್ಣುಪುರಿಗೇ ಮಾಲೀಕರಾಗ್ತೀರಾ. ಈಗ ನೀವು ರಾವಣಪುರಿಯಲ್ಲಿದ್ದೀರಿ. तो अब बाप कहते हैं सिर्फ अपने को आत्मा समझ मुझ बाप को याद करो. ಈಗ ತಂದೆ ಹೇಳ್ತಾರೆ ಕೇವಲ ತಮ್ಮನ ಆತ್ಮ ಅಂತ ತಿಳ್ಕೊಂಡು ನನ್ನ ತಂದೆಯನ್ನು ನೆನಪು ಮಾಡಿ. ಬಾಪ್ ಬಿ ಪರಂಧಾಮೆ रहते हैं, ತುಮ್ ಆತ್ಮಯೇ ಬಿ ಪರಂಧಾಮೆ रहती हो. ತಂದೆನೂ ಕೂಡ ಪರಂಧಾಮದಲ್ಲಿರ್ತಾರೆ, ನಾವು ಆತ್ಮಗಳು ಕೂಡ ಪರಂಧಾಮದಲ್ಲಿರ್ತೇವೆ. ಬಾಪ್ कहते हैं ತುಮको कोई तकलीफ़ नहीं देता हूँ, बहुत सहज है. ಬಾಬಾ ಇಲ್ಲೇನು ಹೇಳ್ತಾರೆ, ನಿಮ್ಗೆ ಯಾವ ಕಷ್ಟನೂ ಕೊಡಲ್ಲ ನನ್ನ ಮಕ್ಕಳೇ, ಭಾಳ ಸಹಜ. बाकी यह रावण दुश्मन तुम्हारे सामने खड़ा है, यह विघ्न डालते हैं. ಇನ್ನು ಈ ರಾವಣ ಏನೋ ಶತ್ರು ನಿಮ್ಮ ಎದುರುಗಡೆನೇ ನಿಂತ್ಕೊಂಡಿದ್ದಾನೆ, ವಿಘ್ನ ಹಾಕ್ತಾನೆ. ಜ್ಞಾನ ಮೇ ವಿಘ್ನ ನೈ ಪಡ್ತೆ, ವಿಘ್ನ ಪಡ್ತೆ ಹೇ ಯಾದ್ ಮೇ. ಬಾಬಾ ಹೇಳ್ತಾರೆ ಇಲ್ಲಿ ವಿಜ್ಞಾನದಲ್ಲಿ ವಿಘ್ನ ಬರಲ್ಲ, ವಿಘ್ನ ಬರೋದೇ ತಂದೆ ನೆನಪಿನಲ್ಲಿ. ಗಡಿ ಗಡಿ ಮಾಯಾ ಯಾದ್ ಭುಲಾ ದೇತಿ ಹೇ, ದೇಹ ಅಭಿಮಾನ ಮೇ ಲೇ ಆತಿ ಹೇ. ಕ್ಷಣ ಕ್ಷಣಕ್ಕೂ ಮಾಯೆ ನೆನಪನ್ನು ಮರೆಸಿಬಿಡ್ತದೆ, ದೇಹಾಭಿಮಾನದಲ್ಲಿ ತರ್ತದೆ. ಬಾಪ್ ಕೋ ಯಾದ್ ಕರ್ನೇ ನೈ ದೇತಿ, ಯೇ ಯುದ್ಧ ಚಲ್ತಿ ಹೇ. ತಂದೆಯನ್ನು ನೆನಪು ಮಾಡಲಿಕ್ಕೆ ಬಿಡಲ್ಲ, ಈ ಯುದ್ಧ ನಡೀತದೆ. ಬಾಪ್ कहते तुम कर्मयोगी तो हो ही, अच्छा दिन में याद नहीं कर सकते हो तो रात को याद करो. ಬಾಬಾ ನಾವು ಮಕ್ಕಳಿಗೆ ಒಂದು ಮಾತು ಹೇಳ್ತಾರೆ, ನೀವು ಕರ್ಮಯೋಗಿಗಳಂತೂ ಇದ್ದೇ ಇದ್ದೀರ, ಒಳ್ಳೆಯದು. ಹಗಲು ನಿಮಗೆ ನನ್ನ ನೆನಪು ಬರೆದಿದ್ರೆ ರಾತ್ರಿ ಆದರೂ ನನ್ನ ನೆನಪು ಮಾಡಿ. ರಾತ್ ಕಾ ಅಭ್ಯಾಸ ದಿನ ಮೇ ಕಾಮ್ ಆಯೇಗ. ರಾತ್ರಿ ನಾವು ತಂದೆಯನ್ನು ನೆನಪು ಮಾಡುವಂಥ ಅಭ್ಯಾಸ ಹಗಲಿನಲ್ಲೂ ಕೆಲಸಕ್ಕೆ ಬರ್ತದೆ ಅಂತಾರೆ ಬಾಬ್. ನಿರಂತರ ಸ್ಮೃತಿ ರಹೆ, जो बाप हमको विश्व का मालिक बनाते हैं हम उसे याद करते हैं. ನಿರಂತರ ಸ್ಮೃತಿ ಇರಲಿ. ಯಾವ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೋ ಆ ತಂದೆಯನ್ನು ನಾವು ನೆನಪು ಮಾಡ್ತೇವೆ. ಬಾಪ್ ಕಿ ಯಾದ್ ಅವ್ರ 84 ಜನ್ಮೋं के चक्र की याद रहे तो अहो ಸೌಭಾಗ್ಯ. ಬಾಬಾ ಹೇಳ್ತಾರೆ ತಂದೆಯ ನೆನಪು 84 ಜನ್ಮಗಳ ಒಂದು ಚಕ್ರ ನಮಗೆ ನೆನಪಿದ್ರೆ ಅಹೋ ಸೌಭಾಗ್ಯ. औरों को भी सुनाना है बहनों और भाइयों, अब कलयुग पूरा हो सत्युग आता है. ಬೇರೆಯವ್ರಿಗೂ ತಿಳಿಸ್ಕೊಡ್ಬೇಕು ಅಂತಾರೆ ಬಾಬಾ. ಸೋದರ ಸೋದರಿಯರೇ, ಕಲಿಯುಗ ಈಗ ಪೂರ್ಣ ಆಗಿ ಸತ್ಯುಗ ಬರಲಿದೆ. ಬಾಪ್ ಆಯೇ ಹೇ ಸತ್ಯುಗಕ್ಕೆ ರಾಜಯೋಗ ಸಿಕ್ಲಾ ರಹೇ ಹೇ. ಈಗ ತಂದೆ ಬಂದಿದ್ದಾರೆ, ಸತ್ಯುಗಕ್ಕೋಸ್ಕರ ನಮಗೆ ರಾಜಯೋಗ ಕಲಿಸ್ತಿದ್ದಾರೆ. ಕಲಿಯುಗಕ್ಕೆ ಬಾದ್ ಸತ್ಯುಗ ಆನಾ ಹೇ, ಕಲಿಯುಗದ ನಂತರ ಸತ್ಯುಗ ಬರಲಿದೆ. ಏಕ್ ಬಾಪ್ಗೆ ಸಿವಾಯ್ ಅವ್ರ ಕೊಯ್ ಯಾದ ನೈ ಕರ್ನ. ಬಾಬಾ ಹೇಳ್ತಾರೆ ಒಬ್ಬ ತಂದೆಯ ಹೊರತು ಇನ್ಯಾರನ್ನೂ ಕೂಡ ನೆನಪು ಮಾಡಿಕೊಡೋದು. ವಾನಪ್ರಸ್ಥಿ ಜೋ ಹೋತೆ ಹೇ ವ ಸನ್ಯಾಸಿಯೋಂ ಕಾ ಜಾಯ್ ಸಂಘ ಕರ್ತೆ ಹೇ. ಬಾಬಾ ಹೇಳ್ತಾರೆ ಯಾವಾಗ ವಾನಪ್ರಸ್ಥಿಗಳಾಗ್ತಾರೆ ಅವ್ರು ಹೋಗಿ ಸನ್ಯಾಸಿಗಳ ಸಂಘದಲ್ಲಿ ಇರ್ತಾರೆ. ವಾನಪ್ರಸ್ಥ ವಾಣಿಕಾ ಕಾಮ್ ನೈ ಹೇ, ಆತ್ಮ ಶಾಂತ ರಹತಿ ಹೇ. ವಾನಪ್ರಸ್ಥ ಅಂದರೆ ಅಲ್ಲಿ ಮಾತಿನ ಕೆಲಸ ಇರೋದಿಲ್ಲ, ಮಾತಾಡೋ ಅವಶ್ಯಕತೆ ಇಲ್ಲ, ಆತ್ಮ ಶಾಂತ ಇರ್ತದೆ. लीन तो हो नहीं सकती, ड्रामा में कोई भी एक्टर निकल नहीं सकता. ಬಾಬಾ ಹೇಳ್ತಾರೆ ಒಂದು ಆತ್ಮ ಲೀನ್ ಆಗೋದಿಲ್ಲ, ಇನ್ನೊಂದು ಯಾವುದೇ ಪಾತ್ರಧಾರಿಗಳು ಈ ಪಾತ್ರದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಹ ಭಿ ಬಾಪ್ನೇ ಸಮಜಾಯೆ ಹೇ, ಏಕ್ ಬಾಪ್ಗೆ ಸಿವಾಯ್ ಅವ್ರ ಕೊಯ್ ಯಾದ್ ನೈ ಕರ್ನ. ಇದು ಕೂಡ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಒಬ್ಬ ತಂದೆಯ ಹೊರತು ಇನ್ಯಾರು ಕೂಡ ನಮಗೆ ನೆನಪು ಬರ್ಕೊಡ್ದು. ದೇಖ್ತಿ ಹುಯಿ ಭಿ ಯಾದ್ ನ ಕರೋ, ಯ ಪುರಾನಿ ದುನಿಯಾ ತೋ ವಿನಾಶ್ ಹೋ ಜಾನಿ ಹೇ, ಕಬ್ರಿಸ್ತಾನ್ ಏನು ನೋಡ್ತಿದ್ರೂ ಕೂಡ ನೆನಪು ಮಾಡಿಕೊಡ್ದು ಅಂತಾರೆ ಬಾಬಾ. ಈ ಹಳೆಯ ಜಗತ್ತು ವಿನಾಶ ಆಗಲಿದೆ, ಸ್ಮಶಾನವಾಗಲಿದೆ. ಮುರ್ದೇಕು ಕಭಿ ಯಾದ್ ಕಿಯಾ ಜಾತಾ ಹೈ ಕ್ಯಾ. ಬಾಪ್ ಕಾತೆಯ ಸಬ್ ಮರೆ ಪಡೆ ಹೇ, ಸತ್ತವ್ರನ್ನೆಂದಾದರೂ ನೆನಪು ಮಾಡ್ಕೊಳ್ಳಲಾಗುತ್ತೇನು. ಬಾಬಾ ಹೇಳ್ತಾರೆ ಇವರೆಲ್ಲ ಸತ್ತಿದ್ದಾರೆ. ಮೈ ಆಯಾ ಹೂँ ಪತಿತೋಂ ಕೋ ಪಾವನ್ ಬನಾಯಿ ಲೇ ಜಾತಾ ಹೂँ. ಬಾಬಾ ಹೇಳ್ತಾರೆ ನಾನು ಬಂದಿದ್ದೀನಿ, ಪತಿತರನ್ನ ಪಾವನ ಮಾಡಿ ಕರ್ಕೊಂಡು ಹೋಗ್ತೇನೆ. यहाँ यह सब खत्म हो जाएंगे, ಇಲ್ಲಿ ಇದೆಲ್ಲವೂ ಸಮಾಪ್ತಿಯಾಗಲಿದೆ. आजकल बॉम्ब शादी जो भी बनाते हैं बहुत तीखे तीखे बनाते रहते हैं. ಬಾಬಾ ಒಂದು ಮಾತು ಹೇಳ್ತಾರೆ, ಇವತ್ತು ಏನೆಲ್ಲ ಬಾಂಬ್ಸ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಬಹಳಷ್ಟು. ಬಾಬಾ ಹೇಳ್ತಾರೆ ಒಂದು ಕ್ಷಣದಲ್ಲಿ ಎಲ್ಲ ಮುಗಿದ್ಬಿಡಬೇಕು, ಆ ಥರ ಬಾಂಬ್ಸ್ಗಳನ್ನು ಇವತ್ತು ತಯಾರು ಮಾಡ್ತಾ ಇದ್ದಾರೆ. ಕತೆ ಯಹಾ ಬೈಟೆ ಜಿಸ್ ಪರ್ ಛೋಡೆಂಗೆ ಉಸ್ ಪರ್ ಹಿ ಗಿರೆಂಗೆ. ಹೇಳ್ತಾರೆ ಇಲ್ಲಿ ಕುತ್ಕೊಂಡು ನಾವು ಯಾವ ದೇಶದ ಮೇಲಾದರೂ ಬಾಂಬ್ ಹಾಕಿದರೆ ಅದು ಅಲ್ಲೇ ಬೀಳಬೇಕು ಅಂತ. ಎನ್ನೂಂದ್ ಹೇ ಫಿರ್ ಸೆ ವಿನಾಶ ಹೋನಾ ಹೇ, ಇದು ಫಿಕ್ಸ್ ಇದೆ, ಮತ್ತೆ ವಿನಾಶ ಆಗಲಿದೆ. ಭಗವಾನ್ ಆತೆ ಹೇ ನೈ ದುನಿಯಾ ಕೆ ಲಿಯೆ ರಾಜಯೋಗ ಸಿಕ್ಲಾ ರಹೇ ಹೇ. ಭಗವಂತ ಬರ್ತಾರೆ ಹೊಸ ಜಗತ್ತಿಗೋಸ್ಕರ ರಾಜಯೋಗ ಕಲಿಸ್ತಿದ್ದಾರೆ. ಯ ಮಹಾಭಾರತ್ ಲಡಾಯಿ ಹೇ ಜೋ ಶಾಸ್ತ್ರೋ ಮೇ ಗಾಯಿ ಹುಯಿ ಹೇ. ಬಾಬಾ ಹೇಳ್ತಾರೆ ಇದು ಮಹಾಭಾರತ ಯುದ್ಧ, ಇದು ಶಾಸ್ತ್ರಗಳಲ್ಲಿ ಗಾಯನ ಮಾಡಲಾಗ್ತದೆ. ಬರೋಬ್ಬರ್ ಭಗವಾನ್ ಆಯೇ ಹೇ
ಸ್ಥಾಪನಾ और ವಿನಾಶ करने. ಅವಶ್ಯವಾಗಿ ಭಗವಂತ ಬಂದಿದ್ದಾರೆ ಸ್ಥಾಪನೆ ಮತ್ತು ವಿನಾಶ ಮಾಡಲಿಕ್ಕೆ. ಚಿತ್ರ भी ಕ್ಲಿಯರ್ है, तुम साक्षात्कार कर रहे हो, हम यहाँ बनेंगे. ಬಾಬಾ ಹೇಳ್ತಾರೆ ಚಿತ್ರನೂ ಕ್ಲಿಯರ್ ಇದೆ, ನೀವು ಸಾಕ್ಷಾತ್ಕಾರ ಮಾಡ್ಕೊಳ್ತಿದ್ದೀರಾ ನಾವು ಹಿಂಗಾಗ್ತೀವಿ ಅಂತ. यहाँ की यह पढ़ाई ख़त्म हो जाएगी, वहाँ तो बैरिस्टर डॉक्टर आदि की दरकार नहीं होती. ಬಾಬಾ ಹೇಳ್ತಾರೆ ಇಲ್ಲಂತೂ ಈ ಶಿಕ್ಷಣ ಸಮಾಪ್ತಿಯಾಗಿಬಿಡ್ತದೆ, ಅಲ್ಲಿ ವಕೀಲರಾಗಲಿ ಡಾಕ್ಟರ್ ಆಗಲಿ ಇವ್ರು ಯಾರ ಅವಶ್ಯಕತೆಯೂ ಇಲ್ಲ. ಎಲ್ಲಿ? ಸತ್ಯುಗದಲ್ಲಿ ಅಂತಾರೆ ಬಾಬಾ. ತುಮ್ ತೋ ಯಹಾ ಕಾ ವರ್ಸಾ ಲೇ ಜಾತೆ ಹೋ, ಹುನರ್ ಬಿ ಸಬ್ ಯಹಾ ಸೆ ಲೇ ಜಾಯಂಗೆ. ಬಾಬಾ ಹೇಳ್ತಾರೆ ನೀವು ಇಲ್ಲಿಯ ಆಸ್ತಿ ತೊಗೊಂಡು ಹೋಗ್ತೀರಾ, ಕಲೆ ಎಲ್ಲ ಕಲೆಯನ್ನು ಕೂಡ ಇಲ್ಲಿಂದನೇ ತೊಗೊಂಡು ಹೋಗ್ತೀರಾ ಅಂತಾರೆ ಬಾಬಾ. ಮಕಾನಾದಿ ಬನಾನೆ ವಾಲೆ ಫಸ್ಟ್ ಕ್ಲಾಸ್ ಹೋಂಗೆ ತೋ ವಹಾ ಬಿ ಬನಾಯಂಗೆ, ಬಾಜಾರ ಆದಿ ಬಿ ತೋ ಹೋಂಗಿನ. ಬಾಬಾ ಒಂದು ಮಾತು ಹೇಳ್ತಾರೆ, ಮನೆ ಕಟ್ಟುವಂಥವ್ರು ಫಸ್ಟ್ ಕ್ಲಾಸ್ ಇದ್ದರೆ ಅಲ್ಲೂ ಕಟ್ಟಿಸ್ತಾರೆ, ಅಲ್ಲೂ ಮಾರ್ಕೆಟ್ ಇರುತ್ತಲ್ವ, ಕಾಮ್ ತೋ ಚಲೇಗ, ಕೆಲಸ ಅಂತೂ ನಡೀತದೆ. ಯಾಸೆ ಸೀಕಾ ಹುವಾ ಅಕಲ್ ಲೇ ಜಾತೆ, ಸೈನ್ಸೇ ಬಿ ಅಚ್ಚೆ ಹುನರ್ ಸಿಗ್ತೆ. ಇಲ್ಲಿ ಕಲ್ತಿರುವಂತಹ ಬುದ್ಧಿವಂತಿಕೆ ತೊಗೊಂಡು ಹೋಗ್ತಾರೆ. ವಿಜ್ಞಾನವೂ ಕೂಡ ಒಳ್ಳೆ ನಮಗೆ ಕಲೆಯನ್ನು ಕಲಿಸ್ತದೆ. ಹೊಸ ವಹ ಕಾಮ್ ಆಯೇಗಿ ಪ್ರಜಾ ಮೇ ಜಾಯಂಗೆ, ಇದೆಲ್ಲವೂ ಅಲ್ಲಿ ಕೆಲಸಕ್ಕೆ ಬರ್ತದೆ, ಪ್ರಜೆಗಳಲ್ಲಿ ಬರ್ತಾರೆ. तुम बच्चों को तो प्रजा में नहीं आना है, तुम आए हो ಬಾಬಾ ಮಮ್ಮಾಕ್ಕೆ ತಖ್ತ ನಶೀನ್ ಬನ್ನಿ. ಬಾಬಾ ಹೇಳ್ತಾರೆ ನೀವು ಮಕ್ಕಳಂತೂ ಪ್ರಜೆಗಳಲ್ಲಿ ಬರ್ಕೊಡ್ದು, ನೀವು ಬಂದಿರೋದೇ ಬಾಬಾ ಮಮ್ಮನ ಸಿಂಹಾಸನ ಅಧಿಕಾರಿ ಆಗಲಿಕ್ಕೆ. बाप जो श्रीमत देते हैं उस पर चलना है, फर्स्ट क्लास श्रीमत तो एक ही देते हैं कि मुझे याद करो. ತಂದೆ ಯಾವ ಶ್ರೀಮತ ಕೊಡ್ತಾರೆ ಅದರಂತೆ ನಡಿಬೇಕು. ಫಸ್ಟ್ ಕ್ಲಾಸ್ ಶ್ರೀಮತ ಒಬ್ಬರೇ ಕೊಡ್ತಾರೆ, ನನ್ನ ನೆನ್ಪು ಮಾಡಿ ಅಂತ. कोई का भाग्य अनायास ही खुल जाता है, कोई कारण निमित्त बन पड़ता है. ಬಾಬಾ ಹೇಳ್ತಾರೆ ಕೆಲವ್ರ ಭಾಗ್ಯ ನೋಡ್ರಿ ಅನಾಯಾಸವಾಗಿ ತೆರೆದು ಬಿಡ್ತದೆ, ಕೆಲವರು ಕಾರಣ ನಿಮಿತ್ತ ಆಗಿಬಿಡ್ತಾರೆ. ಕುಮಾರಿಯಂಕೋ ಬಿ ಬಾಬಾ ಕಾತೆ ಶಾದಿ ತೋ ಬರ್ಬಾದಿ ಹೋ ಜಾಯೇಗಿ. ಈ ಕುಮಾರಿಯರಿಗೂ ಬಾಬಾ ಹೇಳ್ತಾರೆ ಮದುವೆ ಅಂತಂದರೆ ಅದು ಜೀವನ ಹಾಳು ಮಾಡ್ತದೆ, ಶಾದಿ ಮಾನ ಬರ್ಬಾದಿ ಅಂತಾರೆ ಬಾಬಾ. ಇಸ್ ಗಟರ್ ಮೇ ಮತ್ ಗಿರೋ, ಕ್ಯಾ ತುಮ್ ಬಾಪ್ ಕಾ ನಹಿ ಮಾನೆಂಗಿ. ಕುಮಾರಿಯರಿಗೆ ಬಾಬಾ ಹೇಳ್ತಾರೆ ಈ ಗಟರ್ನಲ್ಲಿ ಬೀಳ್ಬೇಡಿ ಮಕ್ಕಳೇ, ನನ್ನ ಮಾತು ನೀವು ಕೇಳಲ್ವಾ, ಸ್ವರ್ಗಕ್ಕೆ ಮಹಾರಾಣಿ ನಹಿ ಬನೇಗಿ. अपने साथ प्रण करना चाहिए कि हम उस दुनिया में कभी नहीं जाएंगे. ಬಾಬಾ ಕೇಳ್ತಾರೆ ನೀವು ಸ್ವರ್ಗದ ಮಹಾರಾಣಿ ಆಗಲ್ವಾ, ಸ್ವರ್ಗದ ಮಹಾರಾಣಿ ಆಗ್ಲಿಕ್ಕೆ ಇಷ್ಟ ಇಲ್ವಾ, ನಿಮ್ಮ ಜೊತೆಗೆ ನೀವೇ ಪ್ರತಿಜ್ಞೆ ಮಾಡಿಕೊಳ್ಳ್ರಿ ನಾವು ಆ ಜಗತ್ತಿಗೆ ಎಂದೂ ಹೋಗಲ್ಲ. ಉಸ್ ದುನಿಯಾಕ್ಕೂ ಯಾದ್ ಭಿ ನಹಿ ಕರೆಂಗೆ, ಆ ಜಗತ್ತನ್ನು ನೆನಪು ಮಾಡ್ಕೊಳ್ಳಲ್ಲ. ಶಮಶಾನ್ಕೋ ಕಭಿ ಯಾದ್ ಕರ್ತೆ ಹೇ ಕ್ಯಾ, ಯಾ ತೋ ತುಮ್ ಕಾತೆ ಹೋ ಕಹಾ ಯಾ ಶರೀರ್ ಛೋಟೆ ತೋ ಹಮ್ ಅಪ್ನೆ ಸ್ವರ್ಗ ಮೇ ಜಾಯ್. ಬಾಬಾ ಹೇಳ್ತೀರಿ ಯಾರಾದರೂ ಸ್ಮಶಾನ ನೆನಪು ಮಾಡ್ಕೊಳ್ತಾರೇನು, ಇಲ್ಲಂತೂ ನೀವು ಹೇಳ್ತೀರಿ ಎಲ್ಲಾದರೂ ಶರೀರ ಬಿಟ್ಟರೆ ನಾವು ನಮ್ಮ ಸ್ವರ್ಗಕ್ಕೆ ಹೋಗಿಬಿಡ್ತೇವೆ ಅಂತ. ಅಬ್ 84 ಜನ್ಮ ಪೂರೇ ಹುಯಿ, ಅಬ್ ತುಮ್ ಅಪ್ನೆ ಘರ್ ಜಾತ್. ಈಗ 84 ಜನ್ಮ ಪೂರ್ಣ ಆಯಿತು, ನಾವು ನಮ್ಮ ಮನೆಗೆ ಹೋಗ್ತೇವೆ. ಅವರಂಕೋ ಬಿ ಯಹಿ ಸುನಾನಾ ಹೈ, ಯಹ ಬಿ ಸಮಜ್ತೆ ಹೋ ಬಾಬಾ ಬಿಗರ್ ಸತ್ಯುಗ್ ಕಿ ರಾಜಾಯಿ ಕೊಯ್ ದೇ ನಹಿ ಸಕ್ತೆ. ಇದು ಕೂಡ ತಿಳ್ಕೊಂಡಿದ್ದೀರಿ, ಬಾಬನ ಹೊರತು ಸತ್ಯುಗದ ರಾಜ್ಯ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. इस रथ को भी कर्म भोग तो होता है ना, बाप दादा की भी आपस में कभी रू रिहान चलती है, या बाबा कहते बाबा आशीर्वाद कर दो. ಈ ರಥಕ್ಕೂ ಕೂಡ ಕರ್ಮ ಭೋಗ ಅನ್ನೋದು ಇರ್ತದಲ್ವ, ಬಾಪ್ ದಾದಾರವ್ರದ್ದು ಕೂಡ ಒಬ್ರಿಗೊಬ್ರು ಆತ್ಮಿಕ ಸಂಭಾಷಣೆ ನಡೀತದಂತೆ. ಈ ಬಾಬನು ಹೇಳ್ತಾರಂತೆ ಬಾಬಾ ಆಶೀರ್ವಾದ ಮಾಡಿಬಿಡು, ಖಾಸಿ ಕಿಲಿಯೇ ಕೊಯ್ ದವಾಯಿ ಕರೋ ಯಾ ಚೂ ಮಂತ್ರ ಸೇ ಓಡಾದೋ. ನನಗೆಷ್ಟು ಕೆಮ್ಮ ಬರುತ್ತಲ್ವ ಬಾಬಾ, ಈ ಕೆಮ್ಮಿಗೆ ಏನಾದರೂ ಒಂದು ಔಷಧಿ ಕೊಡು ಅಥವಾ ಏನಾದರೂ ಒಂದು ಛೂ ಮಂತ್ರ ಮಾಡಿ ಅದರಿಂದ ಮುಕ್ತ ಮಾಡು. ಕಾತೆ ಹೇ ನಹಿ ಯತು ಭೋಗ್ನಾಯಿ ಹೇ, ಆದರೆ ಬಾಬಾ ಹೇಳ್ತಾರೆ ಇಲ್ಲ ಇದನ್ನು ಅನುಭವಿಸಲೇಬೇಕು. ಯ ತುಮಾರ ರತ್ ಲೇತಾ ಹೂँ ಉಸ್ಕೆ ಅವಜ್ ಮೇ ತೋ ದೇತಾ ಹಿ ಹೂँ, ಬಾಕಿ ಯಾ ತುಮಾರ ಹಿಸಾಬ್ ಕಿತಾಬ್ ಹೈ. ಬಾಬಾ ಹೇಳ್ತಾರೆ ನಾನು ನಿಮ್ಮ ರಥ ಏನೋ ತೊಗೊಳ್ತೀನಿ, ಆದರೆ ಇದರ ಫಲವಾಗಿ ನಾನು ನಿಮಗೆ ಭಾಳಷ್ಟು ಕೊಡ್ತೀನಿ, ಆದರೆ ನಿಮ್ಮ ಲೆಕ್ಕಾಚಾರ ಮಾತ್ರ ನಿಮ್ಮದೇ. अंत तक कुछ न कुछ होता रहेगा, तुम्हें आशीर्वाद करूँ तो सब पर करना पड़े. ಅಂತ್ಯದವರೆಗೂ ಇದೆಲ್ಲ ನಡೆಯೋದೆ, ನಿಮ್ಮ ಮೇಲೆ ಏನಾದರೂ ಆಶೀರ್ವಾದ ಮಾಡಿದರೆ ಎಲ್ಲರ ಮೇಲೆ ಮಾಡಬೇಕಾಗ್ತದೆ. आज यह बच्ची यहाँ बैठी है, कल ट्रेन में एक्सीडेंट हो जाता है, मर पड़ती है, बाबा कहेंगे ಡ್ರಾಮಾ. ಬಾಬಾ ಹೇಳ್ತಾರೆ ಇವತ್ತು ಈ ಮಗು ಇಲ್ಲಿ ಕುತ್ಕೊಂಡಿದೆ, ನಾಳೆ ಟ್ರೈನಲ್ಲಿ ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಆಗಿಬಿಡ್ತದೆ, ಸತ್ತೋಗ್ಬಿಟ್ಲು. ಬಾಬಾ ಹೇಳ್ತಾರೆ ನಾಟಕ. ಐಸೆ ತೋಡಿ ಕಹ ಸಕ್ತೆ ಕಿ ಬಾಬಾನೇ ಪಹಲೆ ಕ್ಯೂ ನಹಿ ಬತ್ತಾಯ. ಹಿಂಗೆ ಹೇಳಕ್ಕೆ ಬರುತ್ತೇನು, ಬಾಬಾ ಮೊದಲೇ ಹೇಳಬೇಕಾಗಿತ್ತು, ಆ ಟ್ರೈನಿಗೆ ಹೋಗ್ತಾ ಇರಲಿಲ್ಲ ಅಂತ ಹಿಂಗೆ ಹೇಳಕ್ಕೆ ಬರುತ್ತಾ? ಇಲ್ಲ. ಐಸಾ ಕಾಯ್ದಾ ನಹಿ ಹೇ, ಹಿಂಗೆ ನಿಯಮನೂ ಇಲ್ಲ ಅಂತಾರೆ ಬಾಬಾ. ಮೈ ತೋ ಆತಾ ಹೂँ ಪತಿತ್ ಸೇ ಪಾವನ್ ಬನಾನೆ. ಆದರೆ
ನಾನು ಬರ್ತೇನೆ ಪತಿತರಿಂದ ಪಾವನ ಮಾಡಲಿಕ್ಕೆ. ये बतलाने थोड़ी आया हूँ, हिसाब किताब तो तुमको अपना चुक्त करना है. ಬಾಬಾ ಹೇಳ್ತಾರೆ, ಇದನ್ನು ಹೇಳಲಿಕ್ಕೆ ಬಂದಿನೇನು ನಾನು, ಈ ಲೆಕ್ಕಾಚಾರ ಅಂತೂ ನೀವು ನಿಮಗೆ ಚುಕ್ತ ಮಾಡಿಕೊಳ್ಳೇಬೇಕು. ಇಸ್ಮೆ ಆಶೀರ್ವಾದಕ್ಕೆ ಬಾತನೆ. ಬಾಬಾ ಹೇಳ್ತಾರೆ, ಇದರಲ್ಲಿ ಆಶೀರ್ವಾದದ ಮಾತಿಲ್ಲ. इसके लिए जाओ ಸನ್ಯಾಸಿयों के पास. ಬಾಬಾ तो बात ही एक बताते. ನಿಮಗೆ ಆಶೀರ್ವಾದ ಬೇಕಾ, ಸನ್ಯಾಸಿಗಳ ಹತ್ರ ಹೋಗ್ರಿ. ಬಾಬಾ ಅಂತೂ ಒಂದೇ ಮಾತು ಹೇಳೋದು, मुझे बुला ही इसलिए है कि हमको आकर नर्क से ಸ್ವರ್ಗ में ले जाओ. ನನ್ನನ್ನು ಕರೆದಿರೋದೇ ಯಾವುದಕ್ಕೋಸ್ಕರ ಅಂದರೆ ನಮ್ಮನ್ನು ಬಂದು ನರಕದಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಲಿಕ್ಕೆ. ಗಾತೆ ಭಿ ಹೈ ಪತಿತ್ ಪಾವನ್ ಸೀತಾರಾಮ್, ಪರಂತು ಅರ್ಥ ಉಲ್ಟಾ ನಿಕಾಲ್ ದಿಯಾ ಹೈ. ಬಾಬಾ ಹೇಳ್ತಾರೆ, ಗಾಯನ ಮಾಡ್ತೀರಾ ಪತಿತ ಪಾವನ ಸೀತಾರಾಮ್, ಆದರೆ ಅರ್ಥ ಉಲ್ಟಾ ತೆಗೆದ್ರು, ಅಲ್ಲಿ ಅರ್ಥ ಉಲ್ಟಾ ಮಾಡಿದರು. ಫಿರ್ ರಾಮ್ ಕಿ ಬೈಟ್ ಮಹಿಮಾ ಕರ್ತೆ ರಘುಪತಿ ರಾಘವ ರಾಜಾರಾಮ್. ಇನ್ನು ಆ ತ್ರೇತಾದ ರಾಮನನ್ನು ಕುತ್ಕೊಂಡು ಮಹಿಮೆ ಮಾಡ್ತಾರೆ. ರಘುಪತಿ ರಾಘವ, ರಘುವಂಶದ ರಾಜನಾಗಿರುವಂಥ ರಾಜಾರಾಮ್ ಅಂತ. ಬಾಪ್ ಕತೆ ಇಸ್ ಭಕ್ತಿ ಮಾರ್ಗ ಮೇ ತುಮ್ನೆ ಕಿತ್ನೆ ಪೈಸೆ ಗವಾಯ್. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವೆಷ್ಟು ದುಡ್ಡು ಹಾಳು ಮಾಡಿದ್ರಿ. ಏಕ್ ಗೀತ್ ಭಿ ಹೇನಾ, ಕ್ಯಾ ಕೌತುಕ್ ದೇಖಾ, ದೇವಿಯೋं की ಮೂರ್ತಿಯಾँ बनाए ಪೂಜಾ ಕರ್ ಫಿರ್ ಸಮುದ್ರ ಮೇ ಡುಬೋ ದೇತೆ ಹೇ. ಒಂದು ಗೀತೆನೂ ನೀವು ಕೇಳಿರ್ಬೋದು ಅಂತಾರೆ ಬಾಬಾ. ಎಂಥ ಕೌತುಕವನ್ನು ನೋಡಿದ್ರಿ, ಎಂಥ ಆಶ್ಚರ್ಯಕರ ಘಟನೆಗಳನ್ನು ನೀವು ನೋಡಿದ್ರಿ. ದೇವಿಯರ ಮೂರ್ತಿಗಳನ್ನು ಮಾಡಿ ಪೂಜೆ ಮಾಡಿ ನಂತರ ಸಮುದ್ರದಲ್ಲಿ ಮುಳುಗಿಸ್ಬಿಡ್ತಾರೆ. अब समझ में आता है कितने पैसे बर्बाद करते हैं फिर भी यह होगा. ಈಗ ತಿಳುವಳಿಕೆಯಲ್ಲಿ ಬರ್ತದೆ, ಎಷ್ಟು ದುಡ್ಡು ಹಾಳು ಮಾಡ್ತಾರೆ ಮತ್ತೆ ಇದಾಗ್ತದೆ. ಸತ್ಯುಗ್ ಮೇ ತೋ ಐಸಾ ಕಾಮ್ ಹೋತಾ ಹಿ ನಹೀ. ಸತ್ಯುಗದಲ್ಲಿ ಇಂಥ ಕೆಲಸ ಇರೋದೇ ಇಲ್ಲ. ಸೆಕೆಂಡ್ ಬೈ ಸೆಕೆಂಡ್ಗೆ ನೂಂದೆ, ಒಂದೊಂದು ಸೆಕೆಂಡಿಂದು ಕೂಡ ಬಾಬಾ ಹೇಳ್ತಾರೆ ಫಿಕ್ಸ್ ಇದೆ. कल्प बाद फिर यही बात रिपीट होगी. ड्रामा को बड़ा अच्छी ರೀತಿ समझना चाहिए. ಕಲ್ಪದ ನಂತರ ಇದೇ ಮಾತು ರಿಪೀಟ್ ಆಗ್ತದೆ. ನಾಟಕವನ್ನು ಬಹಳ ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ಬೇಕು. अच्छा कोई ಜಾಸ್ತಿ नहीं याद कर सकते हैं तो बाप कहते सिर्फ अलफ और बे, बाप और बादशाही को याद करो. ಒಳ್ಳೆಯದು, ಯಾರು ಜಾಸ್ತಿ ನೆನಪಿಟ್ಕೊಳ್ಳಿಕ್ಕಾಗಲ್ಲ. ತಂದೆ ಹೇಳ್ತಾರೆ, ಕೆಲವು ತಂದೆ ಮತ್ತು ಆಸ್ತಿ, ತಂದೆ ಮತ್ತು ರಾಜ್ಯಭಾಗ್ಯವನ್ನು ನೆನಪು ಮಾಡಿ. अंदर में यही धुन लगा दो कि हम आत्मा कैसे 84 का चक्र लगा कर आई है. ಒಳಗಡೆ ಇದೇ ಗುಂಗಿರಬೇಕು, ನಾನು ಆತ್ಮ ಹೇಗೆ 84 ಜನ್ಮಗಳ ಚಕ್ರ ಹಾಕಿ ಬಂದೆ. ಚಿತ್ರೋಪರ್ ಸಮಜಾವು ಬಹು ಸಹಜ. ಬಾಬಾ ಹೇಳ್ತಾರೆ, ಚಿತ್ರ ತೋರಿಸಿ ಹೇಳಿ ಭಾಳ ಸಹಜ ಇದೆ. ಯಹ ಹೇ ರೂಹಾನಿ ಬಚ್ಚೋं से ರೂ ರಿಹಾನ್. ಬಾಪ್ ರೂ ರಿಹಾನ್ ಕರ್ತೆ ಹಿ ಬಚ್ಚೋं से. ಇದಾಗಿದೆ ಆತ್ಮಿಕ ಮಕ್ಕಳ ಜೊತೆ ಆತ್ಮಿಕ ಸಂಭಾಷಣೆ. ತಂದೆ ಆತ್ಮಿಕ ಸಂಭಾಷಣೆ ಮಾಡೋದೇ ಮಕ್ಕಳ ಜೊತೆಗೆ. ಅವ್ರ कोई से तो कर न सके. ಬಾಪ್ ಕಾತೆ ಅಪ್ನೆ ಕೋ ಆತ್ಮ ಸಮझो. ಇನ್ಯಾರ ಜೊತೆಗೂ ಬಾಬಾ ಈ ಥರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮ ಹಿ ಸಬ್ ಕುಚ್ ಕರ್ತಿ ಹೇ, ಆತ್ಮನೇ ಎಲ್ಲವನ್ನ ಮಾಡ್ತದೆ. ಬಾಪ್ ಯಾದ್ ದಿಲಾತೆ ಹೇ ತುಮ್ನೆ 84 ಜನ್ಮಲೆ. ಬಾಬಾ ನೆನಪು ಮಾಡಿಸ್ಕೊಡ್ತಾರೆ, ನೀವೇ 84 ಜನ್ಮ ಪಡ್ಕೊಂಡ್ರಿ, ಮನುಷ್ಯ ಹಿ ಬನೆ ಹೇ, ಮನುಷ್ಯರೇ ಆದರೆ. ಜೈಸೆ ಬಾಪ್ ಆರ್ಡಿನೆನ್ಸ್ ನಿಕಾಲ್ತೆ ಹೇ कि विकार में नहीं जाना है, ऐसे यह भी ಆರ್ಡಿನೆನ್ಸ್ ನಿಕಾಲ್ತೆ कि किसको रोना नहीं है. ಹೇಗೆ ಬಾಬಾ ಒಂದು ಸುಗ್ರೀವಾಜ್ಞೆ ಹೊರಡಿಸ್ತಾರೆ, ವಿಕಾರಿಗಳಾಗಬೇಡಿ ಅಂತ, ಹಾಗೆ ಇದು ಕೂಡ ಸುಗ್ರೀವಾಜ್ಞೆ ಹೊರಡಿಸ್ತಾರೆ, ಎಂದಿಗೂ ಅಳಬೇಡಿ ಅಂತ. ಸತ್ಯುಗ ತ್ರೇತಾ ಮೇ ಕಭಿ ಕೊಯ್ ರೋತೆ ನಹಿ. ಸತ್ಯುಗ ತ್ರೇತಾದಲ್ಲಿ ಯಾರೂ ಎಂದಿಗೂ ಅಳೋದಿಲ್ಲ. ಛೋಟೆ ಬಚ್ಚೆ ಭೀ ನಹಿ ರೋತೆ, ರೋನೆ ಕಾ ಹುಕುಮ್ ಹಿ ನಹಿ. ಸಣ್ಣ ಮಕ್ಕಳು ಅಳಲ್ಲ ಅಲ್ಲಿ ಅಂತಾರೆ ಬಾಬಾ. ಅಳುವ ಆಜ್ಞೆ ಇಲ್ಲ. ವಹ ಹಿ ಹರ್ಷಿತ್ ರಹನೆ ಕಿ ದುನಿಯಾ, ಉಸ್ಕಿ ಪ್ರಾಕ್ಟೀಸ್ ಸಾರಿ ಯಹಾ ಕರ್ನಿ ಹೈ. ಬಾಬಾ ಹೇಳ್ತಾರೆ, ಅದು ಹರ್ಷಿತ ಇರುವ ಜಗತ್ತು, ಅದರ ಪ್ರಾಕ್ಟೀಸ್ ಎಲ್ಲ ನೀವು ಇಲ್ಲಿ ಮಾಡಬೇಕು. अच्छा मेटे मेटे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, बाप से आशीर्वाद मांगने के बजाय याद की यात्रा से अपना सब हिसाब किताब चुक्त करना है. ಬಾಬಾ ಇಲ್ಲಿ ಏನು ಹೇಳ್ತಾರೆ ಅಂದರೆ, ತಂದೆ ಆಶೀರ್ವಾದ ಬೇಡೋ ಬದಲಿಗೆ ನೆನಪಿನ ಯಾತ್ರೆಯಿಂದ ತಮ್ಮೆಲ್ಲ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಬೇಕು. ಪಾವನ್ ಬನ್ನೆ ಕಾ ಪುರುಷಾರ್ಥ ಕರ್ನಾ ಹೈ. ಇಸ್ ಡ್ರಾಮಾ ಕೋ ಯಥಾರ್ಥ ರೀತಿ ಸಮಜ್ನಾ ಹೈ. ಪಾವನರಾಗುವ ಪುರುಷಾರ್ಥ ಮಾಡಬೇಕು. ಈ ನಾಟಕವನ್ನು ಯಥಾರ್ಥ ರೀತಿ ತಿಳ್ಕೊಳ್ಬೇಕು. ಸೆಕೆಂಡ್, ಇಸ್ ಪುರಾನಿ ದುನಿಯಾ ಕೋ ದೇಖ್ತೆ ಹುಯೇ ಭಿ ಯಾದ್ ನಹಿ ಕರ್ನಾ ಹೈ. ಈ ಹಳೆಯ ಜಗತ್ತನ್ನು
ನೋಡ್ತಿದ್ರೂ ಕೂಡ ನೆನ್ಪು ಮಾಡಿಕೊಡ್ದು. ಕರ್ಮಯೋಗಿ ಬನ್ನ ಹೇ, ಸದಾ ಹರ್ಷಿತ್ रहने का ಅಭ್ಯಾಸ करना है. ಬಾಬಾ ಹೇಳ್ತಾರೆ ಕರ್ಮಯೋಗಿಗಳಾಗಬೇಕು, ಸದಾ ಹರ್ಷಿತರಾಗಿರುವ ಅಭ್ಯಾಸ ಮಾಡಬೇಕು. ಕಭಿ ಭಿ ರೋನಾ ನಹೀ ಹೈ. ಬಾಬಾ ಹೇಳ್ತಾರೆ ಎಂದಿಗೂ ಕೂಡ ಅಳೋರಾಗಬಾರ್ದು ಅಂತ. वरदान, प्रवृत्ति में रहते मेरेपन का त्याग करने वाले सच्चे ट्रस्टी ಮಾಯಾಜೀತ್ ಭವ. ಬಾಬಾ ವರದಾನ ಕೊಡ್ತಾರೆ, ಪ್ರವೃತ್ತಿಯಲ್ಲಿರ್ತಾ ನನ್ನತನವನ್ನು ತ್ಯಾಗ ಮಾಡುವಂತಹ ಸತ್ಯ ಟ್ರಸ್ಟಿ मायाजीत ಆಗಿರಿ. जैसे गंदगी में कीड़े पैदा होते हैं वैसे जब मेरापन आता है तो माया का जन्म होता है. ಬಾಬಾ ಹೇಳ್ತಾರೆ ಹಂಗೆ ಕೊಳಕಿದೆ ಅಂದಾಗ ಅಲ್ಲಿ ಹುಳುವಿನ ಜನ್ಮ ಆಗ್ತದೆ. ಹಾಗೆಯೇ ಯಾವಾಗ ನನ್ನತನ ಅನ್ನೋದು ಬಂದುಬಿಡ್ತದೋ ಅಲ್ಲಿ ಮಾಯೆಗೆ ಜನ್ಮ ಆಗ್ತದೆ. ಮಾಯಾಜೀತ್ बनने का ಸಹಜ ತರೀಕಾ ಹೇ ಸ್ವಯಂ ಕೋ ಸದಾ ಟ್ರಸ್ಟಿ ಸಮझो. ಮಾಯಾಜೀತರಾಗುವ ಸಹಜವಾದ ಯುಕ್ತಿ ಸ್ವಯಂವನ್ನು ಸದಾ ನಿಮಿತ್ತ ಅಂತ ತಿಳ್ಕೊಳ್ಳಿ. ब्रह्मा कुमार माना ट्रस्टी, ट्रस्टी की किसी में भी अटैचमेंट नहीं होती क्योंकि उनमें मेरापन नहीं होता. ಬಾಬಾ ಹೇಳ್ತಾರೆ ಬ್ರಹ್ಮಕುಮಾರ ಅಂದ್ರೇ ಏನು ಟ್ರಸ್ಟಿ. ಟ್ರಸ್ಟಿಗಳು ಅಂದಾಗ ಯಾರ ಜೊತೆಗೂ ಅಲ್ಲಿ ಅಟ್ಯಾಚ್ಮೆಂಟ್ ಇರಲ್ಲ, ಏಕೆಂದರೆ ಅವರಲ್ಲಿ ನನ್ನತನ ಅನ್ನೋದು ಬರಲ್ಲ. ಗೃಹಸ್ಥಿ ಸಮझेंगे तो ಮಾಯಾ ಆएगी. ಗೃಹಸ್ಥಿ ಅಂದ್ಕೊಂಡ್ರೆ ಮಾಯೆ ಬರ್ತದೆ. ಅವರು ಟ್ರಸ್ಟಿ समझेंगे तो ಮಾಯಾ ಭಾಗ್ ಜಾएगी. ट्रस्टी ಅಂತ ತಿಳ್ಕೊಂಡ್ರೆ ಮಾಯೆ ಓಡೋಗ್ಬಿಡ್ತದೆ. इसलिए न्यारे होकर फिर प्रवृत्ति के कार्य में लाओ और माया प्रूफ रहेंगे. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನ್ಯಾರ ಆಗಿ ನಂತರ ಪ್ರವೃತ್ತಿಯನ್ನು ಕಾರ್ಯದಲ್ಲಿ ತಂದ್ಕೊಳ್ರಿ ಅಥವಾ ಪ್ರವೃತ್ತಿಯ ಕಾರ್ಯದಲ್ಲಿ ಬನ್ನಿರಿ, ಆಯಾಗ ಮಾಯಾ ಪ್ರೂಫ್ ಆಗ್ತೀರ. ಸ್ಲೋಗನ್, ಜहाँ ಅಭಿಮಾನ್ ಹೋತಾ ಹೇ ವहाँ ಅಪಮಾನ್ ಕಿ ಫೀಲಿಂಗ್ ಜರೂರ್ ಆತಿ ಹೈ. ಬಾಬಾ ಹೇಳ್ತಾರೆ ಎಲ್ಲಿ ಅಭಿಮಾನ ಇರ್ತದೆ ನಮಗೆ, ಎಲ್ಲಿ ದೇಹಾಭಿಮಾನ ಬರ್ತದೆ ಅಲ್ಲಿ ಅಪಮಾನನೂ ಕೂಡ ಅಷ್ಟೇ ಬೇಗ ನಮಗೆ ಫೀಲ್ ಆಗಿಬಿಡ್ತದೆ. ಅವ್ಯಕ್ತ ಇಶಾರೆ सत्यता और सभ्यता रूपी कल्चर को अपनाओ. आपकी आंतरिक स्वच्छता, सत्यता उठने में, बैठने में, बोलने में, सेवा करने में लोगों को अनुभव हो, तब परमात्मा प्रत्यक्षता के निमित्त बन सकेंगे. ಬಾಬಾ ಹೇಳ್ತಾರೆ ನಿಮ್ಮ ಆಂತರಿಕ ಸ್ವಚ್ಛತೆ, ಸತ್ಯತೆ ನೀವು ಹೇಳೋದ್ರಿಂದ ಹಿಡ್ಕೊಂಡು ನೀವು ಕೂತ್ಕೊಂಡಾಗ, ನೀವು ಮಾತಾಡ್ತಿದ್ರೆ, ನೀವು ಸೇವೆ ಮಾಡ್ತಾಯಿದ್ರೆ ಜನರಿಗೆ ಅದು ಅನುಭವ ಆಗಬೇಕು. ಇದು ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತ ಆಗಲಿಕ್ಕೆ ಸಾಧ್ಯ. ಇದು ನಿಮಿತ್ತ ಮಾಡ್ತದೆ. ಅದಕ್ಕೋಸ್ಕರ ಪವಿತ್ರತಾ ಕಿ ಶಮಾ ಸದಾ ಜಲ್ತಿ ರಹೆ. ಪವಿತ್ರತೆಯ ಜ್ಯೋತಿ ಸದಾ ಬೆಳಗ್ತಿರಬೇಕು. ಜರಾ ಭಿ ಹಲ್ಚಲ್ ಮೇ ನ ಆಯ್. जितना पवित्रता की क्षमा अचल होगी उतना सहज सभी बाप को पहचान सकेंगे. ಬಾಬಾ ಹೇಳ್ತಾರೆ ಸ್ವಲ್ಪನೂ ಕೂಡ ಹಲ್ಚಲ್ ಬರ್ಕೊಡ್ದು. ಎಷ್ಟು ಪವಿತ್ರತೆ ಅನ್ನೋ ಜ್ಯೋತಿ ಅಚಲವಾಗಿರ್ತದೋ ಅಷ್ಟು ಸಹಜವಾಗಿ ಎಲ್ಲರೂ ತಂದೆಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಚ್ಚಾ, ಓಂ ಶಾಂತಿ.